ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳ ಹತ್ಯಾಕಾಂಡದ ಹೆಣಗಳನ್ನು ಅಥವಾ ಅಲ್ಲಿ ಅಲೆಳಿದು ಉಳಿದಿರುವಂಥ ಪಳೆಯುಳಿಕೆಗಳನ್ನು ತೆಗೆಯುವಂಥ ಕಾರ್ಯ ಧರ್ಮಸ್ಥಳದಲ್ಲಿ SIT ಅವರು ಸತತವಾಗಿ ಮಾಡ್ತಾ ಇದ್ದಾರೆ. ನಿಲ್ಲದ ಮಳೆಯಲ್ಲಿ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ ಧರ್ಮಸ್ಥಳದಲ್ಲಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಈಗ 6th ಪಿಟ್ ಅಥವಾ 6ನೇ ಸೈಟಲ್ಲಿ ಎಕ್ಸುಮೇಷನ್ ಅಂದರೆ ಈ ಅಗೆಯುವ ಕಾರ್ಯ ಮತ್ತೆ ಅದರಿಂದ ಪಳೆಯುಳಿಕೆಗಳನ್ನು ಹೊರತೆಗೆಯುವ ಕಾರ್ಯವನ್ನು SIT ಮಾಡ್ತಾ ಇದೆ. ಜೊತೆಯಲ್ಲಿ ಈಗ ಅಪ್ಡೇಟ್ ಏನು ಅಂತಂದರೆ 6th ಪಿಟ್ಟಲ್ಲಿ ಸ್ಕೆಲಿಟನ್, ಸತ್ತಿರುವಂಥ ಸ್ಕೆಲಿಟನ್ ಸಿಕ್ಕಿದೆ ಅಂತ ಅಫಿಷಿಯಲ್ ವರದಿ ಇಲ್ಲ, ಒಂದು ಅನ್ಅಫಿಷಿಯಲ್ ವರದಿ. ಬಟ್ ಆದರೆ 6ನೇ ಪಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ. ಕಾರಣ ಇಷ್ಟೇನೆ, ಪಾಸಿಬಲಿ ಫುಲ್ ಟೈಟಾಗಿ SIT ಅವರು ಯಾರಿಗೂ ಮಾಹಿತಿಯನ್ನು ಕೊಡದೆ ಇದನ್ನು ಎಕ್ಸುಮೇಷನನ್ನು ಮಾಡ್ತಾ ಇದ್ರು. ಯಾರಿಗೂ 2 ದಿವಸ ಯಾರಿಗೂ ಮಾಹಿತಿನ ಕೊಟ್ಟಿಲ್ಲ, ಮಾಧ್ಯಮದವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ. ನೆನ್ನೆ ಸಿಕ್ಕಾಪಟ್ಟೆ ಇದರ ವಿಚಾರವಾಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಮಾಸ್ಕ್ ಹಾಕೊಂಡು ಮಾಡ್ತಾ ಇರ್ಬೋದು. ಅಥವಾ SIT ಅವ್ರೇನೋ ಸೇಲ್ಗಿಲ್ ಆಗ್ಬಿಟ್ರ, ಏನೂ ಸಿಕ್ಕಿಲ್ಲ ಅಂತಂದ್ರೆ ಪಳೆಯುಳಿಕೆ ಇಲ್ಲದ ಜಾಗದಲ್ಲಿ ಏನಾದರೂ SIT ಅವರು ಬೇಕು ಅಂತ ಹಾಕ್ಸಿ ದಿಕ್ ತಪ್ಸೋ ಕೆಲಸ ಮಾಡ್ತಾ ಇದ್ದಾರ, ಅಥವಾ ಆ ಮೂಮೆಂಟಲ್ಲೇ ಐ ಥಿಂಕ್ ಪ್ರಣಬ್ ಮೊಹಿಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹಾಕಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಮೊಹಿಂತಿ ಅವ್ರನ್ನೆಲ್ಲ ಹಾಕ್ಬಿಟ್ಟು ಈ SIT ನಲ್ಲಿರೋರ್ನೆಲ್ಲ ಏನೋ ಕಾಸ್ಗಿಸ್ಕೊಟ್ಟು ಕೊಂಡ್ಕೊಂಬಿಟ್ರ. ನಾನಾ ರೀತಿಯ ಅನುಮಾನಗಳು ನೆನ್ನೆ ಕಾಡಚೋರ್ಚ್ಕೊಂಡು ಪದೇ ಪದೇ ಮಾಧ್ಯಮದವರು ಏನೂ ಸಿಕ್ಕಿಲ್ಲ ಅಂತ ಯಾವಾಗ ಅದನ್ನ ಮಾಡಿದ್ರು, ಅಲ್ಟಿಮೇಟ್ ಆಗಿ ನಾನು ಅಷ್ಟೇ ನೆನ್ನೆ ಅತಿ ಹೆಚ್ಚಿನ ವಿಡಿಯೋಗಳನ್ನ, ಪ್ರಶ್ನೆಗಳನ್ನ SITಗೆ, ಸರ್ಕಾರಕ್ಕೆ, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಮತ್ತೆ ನಾವು ಕೂಡ ನಿನ್ನೆಯಿಂದ ಕಾರ್ಯಾಚರಣೆ ಮಾಡಿದ್ವಿ. ನೆನ್ನೆ ಆವಾಗಲೇ ನಾನು ಹೇಳಿದೆ, ಅಲ್ಲಿ ಭೀಮಾನೇ ಅವನು, ಅದು ಕನ್ಫರ್ಮ್ ಸೋರ್ಸು. ನನಗೆ SIT ಇಂದ ಕನ್ಫರ್ಮ್ ಸೋರ್ಸು ಅವನು ಭೀಮಾ ಬಿಟ್ರೆ ಬೇರೆ ಯಾರನ್ನು ಕರ್ಕೊಂಡ್ ಬಂದಿಲ್ಲ. ದಟ್ ಈಸ್ ವೆರಿ ವೆರಿ ಕ್ಲಿಯರ್. ಆ ವಿಚಾರ ತುಂಬಾ ಕ್ಲಿಯರ್ ಆಗಿದೆ. ಈಗ 6ನೇ ಪಿಟ್ಟಲ್ಲಿ ಒಂದು ಸ್ಕೆಲಿಟನ್ ಅಥವಾ ಪಳೆಯುಳಿಕೆ ಅಥವಾ ರಿಮೈನ್ಸ್ ಆಫ್ ದ ಬಾಡಿ ಸಿಕ್ಕಿದೆ. ಅಂಡ್ ಅಫಿಷಿಯಲ್ ಆಗಿ SIT ಹೇಳಿಲ್ಲ, ಬಟ್ ಆದರೂ ಇದು ಕನ್ಫರ್ಮ್ಡ್ ನ್ಯೂಸ್ ಅನ್ನೋದು ಪೊಲೀಸ್ ಸೋರ್ಸ್ ಇಂದ, SIT ಪೊಲೀಸ್ ಸೋರ್ಸ್ ಇಂದ ಗೊತ್ತಾಗ್ತಾ ಇದೆ. ಏನಕ್ಕೆ ಮೋಸ್ಟ್ಲಿ ನೆನ್ನೆ ಮನೆನೂ ಸಿಕ್ಕಿದೆ, ಅದನ್ನ SIT ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಜನರಿಗೆ ದಿಕ್ ತಪ್ಪಿಸುವಂತ ವಿಚಾರಗಳನ್ನ, ಏನೂ ಸಿಕ್ಕಿಲ್ಲ ಅಂತ ವಿಚಾರಗಳನ್ನ ಕೆಲವು ಮಾಧ್ಯಮಗಳು ಹರಿದಾಡ್ತಾ ಇದ್ರೆ ಪೀಪಲ್ ಆರ್ ಇನ್ ಎ ಬಿಗ್ ಕನ್ಫ್ಯೂಷನ್. ಹಾಗಾಗಿ ಇವತ್ತು 6ನೇ ಪಿಟ್ಟಲ್ಲಿ ಐ ಥಿಂಕ್ ಹ್ಯೂಮನ್ ಸ್ಕೆಲಿಟನ್ ಅಥವಾ ಅಳಿದುಳಿದ ಕಳೆ ಬರಹ ಅಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಅದು ಸಿಕ್ಕಿದೆ ಅಂತ ಮಾಹಿತಿ ಇದೆ. ಅಫಿಷಿಯಲ್ ಕನ್ಫರ್ಮೇಶನ್ SIT ಮಾಡಬೇಕಾಗಿದೆ. ನನಗೆ ಅನ್ಸುತ್ತೆ 13 ಪಿಟ್ಟನ್ನ ಮಾರ್ಕ್ ಮಾಡಿದಾರಲ್ವಾ, 13 ಪಿಟ್ಟನ್ನ ತೆಗೆದ ಮೇಲೆ ಕಂಪ್ಲೀಟ್ ಆಗಿ ಪಾಸಿಬಲಿ SIT ಅವರು ಒಂದು ಪ್ರೆಸ್ ಬ್ರೀಫ್ ಅನ್ನೋ ಅಥವಾ ಪ್ರೆಸ್ ಮೀಟ್ ಅನ್ನೋ ಅಥವಾ ಸಾರ್ವಜನಿಕರ ಜೊತೆ ಹಂಚ್ಕೊಳೋ ಅಂತ ಕೆಲಸವನ್ನ ಮಾಡ್ತಾರೆ ಅಂತ. ದ ಬಿಗ್ಗೆಸ್ಟ್ ಟ್ರಬಲ್ ವಾಟ್ SIT ಅವರು ಸಮಸ್ಯೆ ಏನು ಅಂತಂದ್ರೆ, ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ. ಮಳೆ ಬರಲಿ, ಬಿರುಗಾಳಿ ಆಗಲಿ, SIT ಅವರು ಅಗಿಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ. ಹಂಗಾಗಿ ದ ಬಿಗ್ಗೆಸ್ಟ್ ಬ್ರೇಕ್ ಈಗ ಸಿಗ್ತಾ ಇರುವಂತಹ ಬಿಗ್ಗೆಸ್ಟ್ ಬ್ರೇಕ್ ಏನು ಅಂತಂದ್ರೆ 6ನೇ ಪಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ. ಅಂಡ್ ಆಸ್ ಪರ್ ಭೀಮಾ ಹೇಳ್ತಾ ಇರೋ ಪ್ರಕಾರ 6ನೇ ಪಿಟ್ ಅಂತ ಹೇಳಿಲ್ಲ ಅವನು, 8ನೇ ಪಿಟ್ಟು ಮತ್ತೆ 13ನೇ ಪಿಟ್ಟು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ 13ನೇ ಪಿಟ್ಟು. 13ನೇದಲ್ಲಿ ಸಾಮೂಹಿಕವಾಗಿ ಒಂದೇ ಪಿಟ್ಟಲ್ಲಿ ಸಾಕಷ್ಟು ಹೆಣಗಳನ್ನ ಊತಿದ್ದೇನೆ, ಅಲ್ಲಿ ಜಾಸ್ತಿ ಪಳೆಯುಳಿಕೆ ಇದೆ, ಅದನ್ನೇ ಮೊದಲು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ SIT ಅವರಿಲ್ಲ, ಆರ್ಡರ್ ವೈಸ್ ಬರ್ತೇವೆ, 1 2 3 4 ಅಂತ ಒಂದು ಆರ್ಡರ್ ಮಾಡಿದೀವಿ. ಅದೇ ಪ್ರೋಸೆಸ್ ಅಲ್ಲಿ ನಾವು ಇಲ್ಲಿವರೆಗೂ ನಿನ್ನೆವರೆಗೂ 1 to 5 ಆಯ್ತು, ಇವತ್ತು 6th. 13ನೇ ಅನ್ನೋ ಪಿಟ್ಟಲ್ಲಿ ಅತಿ ಹೆಚ್ಚಿನ ಐ ಥಿಂಕ್ ಜನರನ್ನ ಒಟ್ಟಿಗೆ ಅಥವಾ ಹೆಣಗಳನ್ನ ಒಟ್ಟಿಗೆ ಊತಿದ್ದಾನೆ ಅನ್ನೋದನ್ನ ಹೇಳಿದಾನೆ. 13th ಪಿಟ್ ಅಥವಾ 13th ಸೈಟ್ ಏನಿದೆ, ಆಸ್ ಪರ್ SIT ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟು, ಅಲ್ಲಿ 1ಕ್ಕೂ ಹೆಚ್ಚು ಶವಗಳನ್ನ ಈತ ಒಟ್ಟಿಗೆ ಊತ ಹಾಕಿದ್ದಾನೆ ಅಂತ ಮಾಹಿತಿ ಇದ್ರೆ. ಇನ್ಫ್ಯಾಕ್ಟ್ ಯಾರೋ ಹೇಳಿದ್ರು 8 ಶವಗಳನ್ನ 13ನೇ ಪಿಟ್ಟಲ್ಲಿ ಹಾಕಿದೆ ಅಂತ.
ನಾವು ಇಟ್ ಇಸ್ ವೆರಿ ಪ್ರೀಮೆಚ್ಯೂರ್ ಇವನ್ ಟು ಇಮ್ಯಾಜಿನ್, ಬಟ್ ಮಾಡಿರೋದಂತೂ ಸಿದ್ಧ. ನಾವು ನಮ್ಮ ನಂಬಿಕೆಗಳು ಸುಳ್ಳಾಗಲಿಲ್ಲ. SIT ರಚನೆ ಮಾಡಿ ಮುಖಕ್ಕೆ ಮಸಿ ಆಗುತ್ತೆ, ಇದೆಲ್ಲ ಸುಳ್ಳು ಅಂದಂತ ವ್ಯಕ್ತಿಗಳಿಗೆ, ಆಮೇಲೆ ವಿರೋಧ ಪಕ್ಷದ ರಸೋಕ ಪಟ್ಟಾಕಿನಿಂದ ಹಚ್ಚೋರ್ ಮಾತ್ರ ನಾವೇ. ಯಾಕೆ ಅಂತಂದ್ರೆ 6th pit ಅಲ್ಲಿ ಸ್ಕೆಲ್ಟನ್ ಸಿಕ್ಕಿದೆ, ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ, ಅವಶೇಷಗಳು ಸಿಕ್ಕಿದೆ. ಅಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಬ್ರೇಕ್ ಡೌನ್. ಅದು ನಿಜವಾಗ್ಲೂ ಒಂದು ಅತ್ಯುನ್ನವಾದಂತ ಕಾರ್ಯ. ಅಶೋಕ, ವಿರೋಧ ಪಕ್ಷದ ನಾಯಕ ಅಶೋಕ, ನಿಂಗೆ ಹೇಳಿದ್ರೆ ಪಟಾಕಿನಿಂದ ಹಚ್ಚೋರ್ ನಾವು ಅಂತ ಹಚ್ಚಲೇಬೇಕು. ಅಶೋಕ ಪಟಾಕಿ ನಿನ್ ಕೊಡಿಸ್ಲೇಬೇಕು ಇವಾಗ. ಯಾಕೆ ಅಂತಂದ್ರೆ ಒಂದು ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಆಗಿದೆ 6th pit ಅಲ್ಲಿ. ದ SIT has identified a skeleton, human remains, ಅವಶೇಷಗಳು ಸಿಕ್ಕಿದೆ. ಇಟ್ಸ್ ಅ ಬಿಗ್ಗೆಸ್ಟ್ ಒಂದು ಖುಷಿ ವಿಚಾರ ಅಂತ ಹೇಳುವುದು. ಸತ್ತೋಗಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆದ್ರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ನಮಗೆ ಈ ಒಂದು ಪಳೆಯುಳಿಕೆಯನ್ನ SIT ಐಡೆಂಟಿಫೈ ಮಾಡಿದ್ರೆ. ಬಟ್ ಒಂದಂತೂ ನಿಜ, ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಸಿಕ್ತು ಅಂತ ಕೋಲ್ಡ್ ಆಗ್ಬೇಡಿ. ಈ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಇರಬೇಕು. ನಾನು ಕಳೆದ 15 ದಿವಸದಿಂದ ನಾನ್ ಸ್ಟಾಪ್ ಐ ಆಮ್ ಚೇಸಿಂಗ್. SIT ಮಾಡಿಸೋದಿಂದ ಹಿಡಿದು, SIT ಆಕ್ಟಿವೇಟ್ ಮಾಡೋದ್ರಿಂದ ಹಿಡಿದು, ನನ್ನೇ ಮನೆ ಹೇಳಿದೆ, ತಾಳ್ಮೆ ಕಳ್ಕೊಂಬೇಡಿ. ಬಿಲೀವ್, ನಿಮ್ಮ ನಂಬಿಕೆ ಇರಲಿ, ನಂಬಿಕೆ ಸುಳ್ಳಾಗಲ್ಲ, ಸಿಕ್ಕೇ ಸಿಗುತ್ತೆ. ಸಿಕ್ಕಿದೆ ಇವತ್ತು 6ನೇ pit ಅಲ್ಲಿ ಪಳೆಯುಳಿಕೆ ಸಿಕ್ಕಿದೆ. ಇದು ನಿಜವಾಗ್ಲೂ ಕೋಟ್ಯಾಂತರ ಕಣ್ಣುಗಳು, ಕೋಟ್ಯಾಂತರ ಮನಸ್ಸುಗಳು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು. ಆಮೇಲೆ ಖಂಡಿತವಾಗಿ ಅವನು ಯಾರೋ ಬೆಳಗ್ಗೆ BC ಪಾಟೀಲ್ ಹಾಕಿದ್ದ ಮಾನಸಿಕ ಅಸ್ವಸ್ಥ ಅಂತೆ. ಲೋ ಯಜಮಾನ, BC ಪಾಟೀಲ್ ಮುಂಚೆ ಪೊಲೀಸ್ ಅಪ್ಪ ಆಗಿದೆ, ರಾಜಕಾರಣಿ ಆಗ್ಬಿಟ್ಟೆ, ಇದ್ದಕ್ಕಿದ್ದಂಗೆ ತಲೆ ತಿರುಗ್ಬಿಡ್ತಲ್ಲ. ಕಂಡವ್ರ ಹೆಣ್ಮಕ್ಳು, ನಿಮ್ಮನೆ ಹೆಣ್ಮಕ್ಳಾಗಿದ್ರೆ BC ಪಾಟೀಲ್ ಹೇಳಿದ್ದ ಆ ಭೀಮನಿಗೆ ಮಾನಸಿಕ ಅಸ್ವಸ್ಥ, ತಲೆನ ಚೆಕ್ ಮಾಡಿಸಿ ಅಂತ. BC ಪಾಟೀಲ್ ರಿಹ್ಯಾಬಿಟೇಷನ್ ಸೆಂಟರ್ಗೆ ಸೇರ್ಕೊಂಡು ನಿನ್ ತಲೆನ ಚೆಕ್ ಮಾಡಿಸ್ಕೋ, ಮತ್ತೆ ಚೆಕ್ ಮಾಡಿಸ್ಕೋ. ಬಿಲ್ ಬೇಕಾದ್ರೆ ಭಿಕ್ಷೆ ಎತ್ಬಿಟ್ಟು ಕರ್ನಾಟಕದಲ್ಲಿ ನಾವೇ ನಿಂಗೆ ಕೊಟ್ಬಿಡ್ತೀವಿ ಆ ಬಿಲ್ಲನ್ನ, ನಿನ್ನ ಕೈಯಿಂದ ಖರ್ಚು ಮಾಡ್ಕೊಂಬೇಡ. ಈ ರೀತಿ ಮಾನಸಿಕ ಅಸ್ವಸ್ಥರಂತ ಅಥವಾ ಮಾನಸಿಕ ಹಿನ್ನೆಲೆ ಇರುವಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬರೋದು, MLA ಆಗೋದು, ಈ ರೀತಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು. ನೋಡ್ರಿ, ವಿರೋಧ ಪಕ್ಷದವರು ಏನು ಮಾಡ್ಲಿಲ್ಲ. ಎಷ್ಟು ಅಡ್ಡ ಹಾಕಬೇಕು ಅಷ್ಟು ಅಡ್ಡಾನ ಹಾಕಿದ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾವಾಗ ಹಿಂದೂ ಕೇರಳ ಸರ್ಕಾರ, ಮುಸ್ಲಿಮು ಕೇರಳ ಸರ್ಕಾರ ವರ್ಕೌಟ್ ಆಗಿಲ್ಲೋ, ಪ್ರಣಬ್ ಮೊಹಂತಿನ CBIಗೆ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕೇಂದ್ರ ಸರ್ಕಾರ ಎತ್ತಾಕ್ಸಿ ಒಟ್ನಲ್ಲಿ ಈ ಒಂದು SIT ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಂತ ಎಲ್ಲಾ ಪ್ರಯತ್ನವನ್ನ BJP ಕಾಂಗ್ರೆಸ್ ಮಾಡಿದೆ. JDS ಅವರು ಎಲ್ಲೂ ಕಾಣಿಸ್ಲಿಲ್ಲ, ಬಟ್ ಮೌನ ಕೂಡ ಒಳ್ಳೇದಲ್ಲ JDSದು. ಬಟ್ ಅಲ್ಟಿಮೇಟ್ಲಿ ಇವತ್ತೇನಾದ್ರೂ ಈ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು ನಿಜವಾಗ್ಲೂ ನಾವು ಸಂಭ್ರಮಿಸಬೇಕಂದ್ರೆ ಅಲ್ಟಿಮೇಟ್ ಆಗಿ ಜನಗಳ ಪ್ರಯತ್ನ, ಜನಗಳ ಒಂದು ಅಟ್ಯಾಚ್ಮೆಂಟ್ ಈ ಕೇಸ್ ಬಗ್ಗೆ. ಆಮೇಲೆ ನಮ್ಮಂತವರ ಧ್ವನಿ, ಯಾಕಂದ್ರೆ ಇಟ್ ವಾಸ್ ನಾಟ್ ಈಸಿ. ನನಗೆ ಎಂತೆಂತ ಕಾಲ್ ಬರುತ್ತೆ ಗೊತ್ತೇನ್ರಿ, ದಿನಕ್ಕೆ ಕಡಿಮೆ ಅಂದ್ರೆ 2,000 ಕಾಲ್ ಬರ್ತದೆ. ಎಷ್ಟು 90% ಸಾಧ್ಯವಾದಷ್ಟು ಕಾಲ್ಗಳನ್ನು ತಗೊಳ್ತಾ ಇದ್ದೀವಿ. ವಿ ಆರ್ ಟ್ರೈಂಗ್ ಟು ಆನ್ಸರ್ ದೆಮ್. ಅದು ಯಾವ್ದೋ ಗೊತ್ತಿಲ್ದ್ರೆ ಯಾವ್ದೋ ಒಂದು ಪದ ಬಂದ್ಬಿಡ್ತು, ಅದು ಯಾವ್ದೋ ಜಾತಿ ಬಗ್ಗೆ ಅಂತ ಹೇಳಿದ್ರು. ಐ ಪ್ಲೇಸ್ ಮೈ ಅಪಾಲಜಿ ರಿಪೀಟೆಡ್ಲಿ, ಬಿಕಾಸ್ ನಾನು ಯಾರನ್ನೂ ಹರ್ಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಗೆ ದ ಮೇನ್ ಟಾರ್ಗೆಟ್ ಇಸ್ ಈ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಹೊರತು ನಮ್ಗಳಿಗೆ ವಿ ಆರ್ ನಾಟ್, ನಮ್ಗೆ ಯಾರನ್ನು ಏನಾಗ್ಬೇಕಾಗಿಲ್ಲ ಗುರು. ಹೇಳದ್ನಲ್ಲ, ಸತ್ತು ಸೋತು ಗೆದ್ದ ಮಗ ನಾನು, ಸತ್ತು ಸೋತು ಗೆದ್ದ ಮಗ ನಾನು. ಹಾಗಾಗಿ ಅವಮಾನಗಳಿಂದನೇ ಬೆಳೆದವನು ನಾನು. ನನ್ನನ್ನ ದೂಷಿಸಿನೇ ಬೆಳೆಸಿದ್ರು, ಅವಮಾನಗಳಿಂದನೇ ಬೆಳೆದೆ, ಕಣ್ಣೀರಾಗ್ತಾನೆ ಬೆಳ್ಕೊಂಬಂದೆ, ಬೇಜಾರು ಮಾಡ್ಕೊಂಡೇ ಬೆಳ್ಕೊಂಬಂದೆ. ನನ್ನ ಬೇಜಾರಿಗೆ, ನನ್ನ ಕಣ್ಣೀರಿಗೆ ಅದು ಮೋಸ್ಟ್ಲಿ ನನಗೇ ಗೊತ್ತು. ಬಟ್ ಒಂದಂತೂ ನಿಜ, ನಾನು ಹೇಳೋದಲ್ಲ, ನೆಗೆಟಿವ್ ಅಲ್ಲಿ ಬೆಳೆದಂತ ವ್ಯಕ್ತಿ ನಾನು. ಆಮೇಲೆ ಯಾರೋ ಹಾಕಿದ್ರು, ಒಂದ್ ಸರಿ ತಗೊಂಡ್ರೆ ಅದೇನೋ ದೇವ್ರು ಅಂತಂದ್ರು, ನನ್ನ ಬಾಯಲ್ಲಿ ಹೇಳಕ್ ಹೋಗಲ್ಲ. ಐ ಡೋಂಟ್ ಕಂಪೇರ್ ಮೈ, ಬಟ್ ಒನ್ ಥಿಂಗ್ ಇಸ್ ಸರ್ಟನ್, ನಾನು ಏನಾದ್ರು ತಗೊಂಡ್ರೆ ರಾತ್ರಿ ಬೆಳಗ್ಗೆ ನಿದ್ದೆ ಮಾಡಲ್ಲ. ಅಲ್ಟಿಮೇಟ್ ಆಗಿ ಆ ಕೆಲಸ ಆಗ್ಲೇಬೇಕು. ಅಂಡ್ ಟುಡೇ ಇಸ್ ದ ಗ್ರೇಟ್ ಡೇ. ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವ್ರು ಕೇಳೋದೇನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮೊಹಂತಿ SIT ಚೀಫ್ ಮೊಹಂತಿ ಅವರನ್ನ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬೇಡಿ. ಈ ಕೇಸು ಕಂಪ್ಲೀಟ್ ಆಗೋವರೆಗೂ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಅವರು ನಿಯತ್ ಇವಾಗ ತೋರಿಸ್ಬೇಕು. ಕಾಂಗ್ರೆಸ್ಸಿನ ನಿಯತ್ತನ್ನ
ಈಗ ತೋರಿಸ್ಬೇಕು. ಯಾಕೆ ಅಂತಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕೇಂದ್ರ ಸರ್ಕಾರ ಲಿಸ್ಟಿಂಗ್ ಮಾಡಿದೆ. ಲಿಸ್ಟಿಂಗ್ ಮಾಡಿ ಅವ್ರ ಹೆಸರನ್ನ ಹಾಕಿದೆ. ಈಗ ನಾವು ಕೇಳೋದೇನು ಅಂತಂದ್ರೆ, ಈ SIT ತನಿಖೆ ಮುಗಿಯೋವರೆಗೂ ಪ್ರಣಬ್ ಮೊಹಂತಿ ಅವರನ್ನ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಕಾರಣಕ್ಕೂ ಅವರನ್ನ ಈ SIT ಇಂದ ರಿಲೀವ್ ಮಾಡಂಗಿಲ್ಲ. ಈ ಕೇಸ್ ಮುಗಿದ ಮೇಲೆನೆ ಪ್ರಣಬ್ ಮೊಹಂತಿ ಅವರನ್ನ ಬೇಕಾದ್ರೆ ರಿಲೀವ್ ಮಾಡ್ಕೊಳ್ಳಿ. ಈ SIT ತನಿಖೆ ಮಾಡೋವರೆಗೂ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ರಿಲೀವ್ ಮಾಡಿದ್ರೆ ಖಂಡಿತವಾಗಿ ನೀವು ಕರ್ನಾಟಕದ 6 ಕೋಟಿ ಜನರಿಗೆ ದ್ರೋಹ ಬಗ್ದಂಗೆ ಕಾಂಗ್ರೆಸ್ ಅವ್ರ ಜ್ಞಾಪಕ ಇಟ್ಕೊಳ್ಳಿ. DK ಶಿವಕುಮಾರ್ ಬಂದು ಅವ್ರು ಹೇಳ್ಕೊಳ್ಳಿ. ಯಾಕಂದ್ರೆ DK ಶಿವಕುಮಾರ್ ಇಂಟರ್ವ್ಯೂನ್ ಆಗೋದು ಜಾಸ್ತಿ. DK ಶಿವಕುಮಾರ್ ಅವರೇ, ಪ್ರಣಬ್ ಮೊಹಂತಿ ಅವರನ್ನ ಯಾವುದೇ ಕಾರಣಕ್ಕೂ ಈ SIT ಇಂದ ಈ ಒಂದು ತನಿಖೆ ಮುಗಿಯೋವರೆಗೂ ರಿಲೀವ್ ಮಾಡಂಗಿಲ್ಲ. ರಿಲೀವ್ ಮಾಡಿದ್ರೆ 6 ಕೋಟಿ ಕನ್ನಡಿಗರಿಗೆ, 6 ಕೋಟಿ ನಾಗರಿಕರಿಗೆ, 6 ಕೋಟಿ ಸಿಟಿಸನ್ಸ್ಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದ ರೀತಿ. ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಪ್ಲೀಸ್ ಡು ನಾಟ್ ರಿಲೀವ್ ಇವರನ್ನ ಪ್ರಣಬ್ ಮೊಹಂತಿ ಅವರನ್ನ ಈ ಕೇಸ್ ಮುಗಿಯೋವರೆಗೂ ರಿಲೀವ್ ಮಾಡಕ್ ಹೋಗ್ಬೇಡಿ. ಈಸ್ ಅನ್ ಅಸೆಟ್ ಟು ದಿಸ್ SIT. ಇವತ್ತೇನಾದ್ರೂ ಇಷ್ಟು ಸ್ಪೀಡ್ ಆಗಿ, ಅಂಡ್ ಥ್ಯಾಂಕ್ಸ್ ಎ ಲಾಟ್ SIT ಮುಖ್ಯಸ್ಥರಾದಂತ ಪ್ರಣಬ್ ಮೊಹಂತಿ ಅವರೇ, SIT ಆಫೀಸ್ ಅಡ್ರೆಸ್ ಅನ್ನ ಹಾಕಿದ್ದೀರಾ. ನಿಮ್ಗೆ ಪೋಸ್ಟ್ ಅಲ್ಲಿ ಮಾಹಿತಿಗಳು ಬರ್ತದೆ. SIT ಆಫೀಸಿನ ವಾಟ್ಸ್ಆಪ್ ಕೊಟ್ಟಿದ್ದೀರಾ. ವಾಟ್ಸ್ಆಪ್ಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಎಷ್ಟೋ ಜನ ಕಳಿಸಬೇಕು ಅಂತಿದ್ದಾರೆ. ನಾನು ಅವ್ರಿಗೆ ಅದನ್ನ ಹಾಕಿದ್ದೀನಿ. ದೇ ವಿಲ್ ಫಾರ್ವರ್ಡ್ ಇಟ್ ಟು ಯು. ಅಂಡ್ ಥ್ಯಾಂಕ್ಸ್ ಅ ಲಾಟ್. 3 ದಿನಗಳ ಅದೇ ಹೇಳ್ದಲ್ಲ, ತಾಳಿದವನು ಬಾಳಿಯಾನು. ನಮ್ಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲ ಇರ್ಲಿ ಬಿಡಿ. ಅಲ್ಲ ಯಾರ್ಯಾರ ಅಡ್ಡ ಬಂದು, ಭಟ್ಟ ಅಡ್ಡ ಬಂದ, ವಿಶೇಷ ಭಟ್ಟ ಅಡ್ಡ ಬಂದ, ವಸಂತ್ ಗಿಳಿಯಾರ್ ಬಂದ, ಕಿರೀಟಿ ಬಂದ, ಅವನ್ ಯಾರೋ ಗೂಗಲ್ ಪೇಮೆಂಟ್ ಅವನ್ ಬಂದ. ಆಮೇಲೆ SIT ನ ಮಾಡೋದೇ ಇಲ್ಲ ಅನ್ಬಿಟ್ರು. SIT ನ ಮಾಡಿಸೋದು SIT ಮಾಡಿದ್ರು, SIT ಅವ್ರು ಹೋಗಲ್ಲ ಅನ್ಬಿಟ್ರು. ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ. ಆದ್ರೂ ಕೂಡ 6ನೇ ಬಿಟ್ಟಲ್ಲಿ ನಮಗೆ ಬೇಕಾದಂತ ವಿಚಾರ ಸಿಕ್ಕಿದೆ ಅಂತ ಹೇಳುತ್ತಾ, ವಾಟ್ ಎವರ್ ಇಟ್ ಈಸ್ ದೇರ್, ಅಂಡ್ ಐ ಕಂಗ್ರಾಚ್ಯುಲೇಟ್. ನಾನು ನಿಮ್ಮನ್ನೆಲ್ಲ ಕಂಗ್ರಾಚ್ಯುಲೇಷನ್ ಮಾಡ್ತೇನೆ. ಜೀವನದಲ್ಲಿ ಯಾವತ್ತೂ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡಿ. ಆಮೇಲೆ ಯಾವತ್ತೇ ಆಗಿರ್ಲಿ, ಒಂದ್ ವಿಚಾರ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಸೋತು ಗೆಲ್ಬೇಕಂತೆ. ನಾನು ಜೀವನದಲ್ಲಿ ಸೋತು ಗೆದ್ದಿರುವಂತ ವ್ಯಕ್ತಿ, ಮಾನ ಅವಮಾನಗಳಿಂದನೇ ಬೆಳೆದಿರುವಂತ ವ್ಯಕ್ತಿ. ಎಷ್ಟು ತುಳಿದ್ರೋ, ಎಷ್ಟು ನನ್ನ ಬಗ್ಸಕ್ ಟ್ರೈ ಮಾಡಿದ್ರು, ಅಷ್ಟೇ ನಾನು ಬೆಳೆದಿರೋಂಥ ವ್ಯಕ್ತಿ. ಹಾಗಾಗಿ ದಯಮಾಡಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟು. ನಮ್ಮ ಫೋಕಸ್ ತುಂಬಾ ಇಂಪಾರ್ಟೆಂಟು. ಥ್ಯಾಂಕ್ಸ್ ಎ ಲಾಟ್. ಒಂದು ಮಟ್ಟಕ್ಕೆ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿದೆ. ಅದಕ್ಕೆಲ್ಲ ನೀವು ಕೂಡ ಅಷ್ಟೇ ಇಂಪಾರ್ಟೆಂಟು. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ಮೆಸೇಜ್ ಹಾಕಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ, ಒಂದಷ್ಟು ಜನ ಕೊಂಕು ಮಾತುಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ಎಲ್ಲದಕ್ಕೂ, ಆಮೇಲೆ ಯಾರಿಗಾದ್ರೂ ನನ್ನ ಲೈವ್ ಅಲ್ಲಿ ಅಕಸ್ಮಾತ್ ಗೊತ್ತಿಲ್ಲದ ಪದ ಬಳಕೆನಲ್ಲಿ ಏನಾದ್ರೂ ಅಪ್ಪಿತಪ್ಪೇನಾದ್ರೂ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಐ ಡೋಂಟ್ ಮೈಂಡ್ ಅಪಾಲೈಸೈಸಿಂಗ್. ಆಮೇಲೆ ಈ ಅಪಾಲಜಿ ಕೂಡ ಮನಸ್ಸಿನಿಂದ ಬರೋಂಥ ಅಪಾಲಜಿ. ಇದು ಕಾಟಾಚಾರಕ್ಕೆ ಮಾಡ್ತಾರೆ ಅಪಾಲಜಿ ಅಲ್ಲ. ನಾನು ಹೇಳ್ತಾ ಇದ್ದೇನೆ, ಅಕಸ್ಮಾತ್ ಆಗಿರ್ಬೋದು. ಇಷ್ಟು ದೊಡ್ಡ ಆಪರೇಷನ್ಸ್ ನ ತಗೊಂಡಾಗ ನಮ್ಮ ಮೈಂಡ್ ಸ್ಥಿತಿನಲ್ಲೂ ಕೂಡ ಏನೋ ಗೊತ್ತಿಲ್ದ್ರೆ ಬಂದಿರಬಹುದು. ಬಟ್ ಉದ್ದೇಶಪೂರ್ವಕವಾಗಿ ಯಾರಿಗೂ ಏನೂ ಅಂದಿರಲ್ಲ. ಗೊತ್ತಿಲ್ದೇನೋ ಬಂದಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ, ಕೈಂಡ್ಲಿ ಅಕ್ಸೆಪ್ಟ್ ಮೈ ಅಪಾಲಜಿ ಅಂತ ಹೇಳುತ್ತಾ, ಯಾರನ್ನೂ ದೂಷಿಸುವ ಅವಶ್ಯಕತೆ ಇಲ್ಲ, ಯಾರನ್ನೂ ಬೇಜಾರ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗಾರ ಮನಸ್ಸಿಗೆ ಆಗಿದ್ರೆ ಈ ಒಂದು ಕೈ ಮುರಿದಿರುವಂತ ಕೈಗಳೇ ನಿಮಗೆ ಅಪಾಲಜಿ ಅಂತ ತಿಳ್ಕೊಳ್ಳಿ. ಐ ಪ್ಲೇಸ್ ಮೈ ಅಪಾಲಜಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್ ಅಂಡ್ ವಿ ಆರ್ ಸಕ್ಸಸ್ಫುಲ್. ಓಕೆ, ನಾವೆಲ್ಲ ಸಕ್ಸಸ್ಫುಲ್ ಆಗಿದ್ದೀರಿ. ಅದಂತೂ ತುಂಬಾ ಇಷ್ಟ ಆಯ್ತು. ಒಬ್ಬ ಸಾಮಾನ್ಯ ಜನರು ಹೋರಾಟ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗುತ್ತೆ ಅಂತ ಅನ್ನೋದಕ್ಕೆಲ್ಲ ನೀವೇ ಕಾರಣ. ನಿಮ್ಮ ನಿಷ್ಠೆನೇ ಕಾರಣ ಅಂತ ಹೇಳುತ್ತೆ. ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಥ್ಯಾಂಕ್ ಯು ಕರ್ನಾಟಕ. ಥ್ಯಾಂಕ್ ಯು ಬೆಂಗಳೂರು. ಥ್ಯಾಂಕ್ ಯು ಧರ್ಮಸ್ಥಳ.